ಅಣ್ಣ ಚೆನ್ನಾಗಿರೋ ತೋಟು ಬಳೆಯ ಏನು ಸುಮ್ಮನೆ ಲಡ್ಕ ತೋಟ ಬೇಡ ಚೆನ್ನಾಗಿ ಕಾಣಕ್ಕಿಲ್ಲ. ಅಚ್ಚುಕಟ್ಟಾಗಿ ತೋಡೋಣ. ಈ ವರ್ಷ ತೋಡ್ಕೊಂಡ್ರೆ ಮುಂದೆ ವರ್ಷ ಗಂಟ ಬರಬೇಕು ಬಳೆ. ಹಂಗೆ ತೋಡೋಣ. ಅಯ್ಯೋ ಸುಮ್ಕಿರವ. ಈ ಕಾಲದಲ್ಲಿ ಈ ವರ್ಷ ತೊಡಿದ್ರೆ ಮುಂದೆ ವರ್ಷಕ್ಕೆ ಗಂಟೆ ಬಳೆ ಹಾಕೊಂಡ್ರ ಆ ಕಾಲದಲ್ಲಿ ಹಾಕತ್ತಿದ್ರು. ನಾನು ಈ ವರ್ಷ ತೋಡ್ಬಿಟ್ಟು ಬಂದರೆ ಮುಂದೆ ವರ್ಷ ಅವ್ರ ಬಳೆಗಳ ಒಡೆದೋಯ್ತಿಲ್ಲ, ಬಣ್ಣ ಹೋಗವೆ ಅಂತ ಚೇಂಜ್ ಮಾಡ್ಕೊತಿದ್ರು ಅಷ್ಟೇ. ಈಗಿನವರು ಸೀರೆ ಕಲರ್ ಬಳೆ ತಕೋ, ಸೀರೆ ಕಲರ್ ಕ್ವಾಲೆ ತಕೋ, ಸೀರೆ ಕಲರ್ ಗಣೆ ಬಿಟ್ಟು ತಕೋ, ಸೀರೆ ಕಲರ್ ಉಗುರು ಬಣ್ಣ ತಕೋ. ಹಂಗೆ ಕಣವ ಈ ಕಾಲದಲ್ಲಿ. ಹೋಗು ಹಾಕಾದಂಗೆ ಹೇಳ್ತಿದ್ದಿಲ್ಲ ಬಗಿರ್ತ ನೀನು. ಅದೇನೋ ಸರಿ, ಆದಷ್ಟು ವೇಚ್ ಕಟ್ಟಕ್ಕೆ ತೋಡೋಣ. ಎಷ್ಟನ ಡಜನು? ದಿಂಡಿನ ಬಳೆ ಎಲ್ಲ 120 ರೂಪಾಯಿ, ಇವೆಲ್ಲವ 60 ರೂಪಾಯಿ ಸೊಟ್ಟಿನ ಬಳೆ. ಇವು ಮಾತ್ರ 40 ಕಣವ. ನಾನು ಮಾತಾಡ್ತಿದ್ದೆ ಕನ್ನಡ. 20 ರೂಪಾಯಿನ ಬಳೆಗೆ 40 ಹೇಳ್ತಾ ಕೂತಿದೆಯಲ್ಲ. ಸರಿ ಬಿಡು, ಎಲ್ಲ ಬಂದು 20 ಅಂತ ಅನ್ಕೊಂಡು ಹೋಗವ್ರೆ. ನೀನು 40 ಹೇಳ್ತಿದ್ದಿಲ್ಲ, ಅದಕ್ಕೆ ದಿಂಡಿನ ಬಳೆಗೆ 120 ಹೇಳಿಯೇ. ಅದಕ್ಕೆ ಇನ್ನೊಂದು 20 ರೂಪಾಯಿ ಸೇರಿಸ್ಕೊಬಿಡು. ಇದು ಒಮ್ಮೆಗೆ 150 ಮಾಡ್ಕೊಬಿಡು. ಮುತ್ತೈದೆ ಬಳೆಗೆ ನಾನು ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಮುತ್ತೈದೆ ಬಳೆಗೆ ಸುಳ್ಳಾಕದ ಹಾಂ. ಈಗ ಎಲ್ಲ ಹಬ್ಬ ಅಲ್ವಾ, ಎಲ್ಲ ರೇಟ್ ಜಾಸ್ತಿ. ದಿಂಡಿನ ಬಳೆ ಮೈಸೂರು ಸಿಗ್ತಾನೆ ಇಲ್ಲ ಗೊತ್ತಾ, ಸಿಗ್ತಾನೆ ಇಲ್ಲ. ಎಲ್ಲ ಸೊಟ್ಟು ಬಳೆ, ಆ ಬಳೆ ಈ ಬಳೆ ಅಂತ ಬಂದ್ಬಿಟ್ಟು ದಿಂಡಿನ ಬಳೆನೇ ಸಿಗ್ತಾಯಿಲ್ಲ ಕಣ್ಕಿರ್ಜಾವ್. ನೀನು ಹೇಳಿ ಕಳಿಸಿರೋದಕ್ಕೆ ತಗೊಂಡು ಬಂದೀವ್ನಿ. ಯಾಕೆಂದರೆ ಬರೋ ಮಾಮೂಲು ಬರಬೇಕಲ್ಲ ಅದಕ್ಕೆ. ಸರಿ ಕಣವ, ಯಾವ ಬಳೆ ಬೇಕವ? ಅಣ್ಣ ದಿಂಡಿನ ಬಳೆ ಹಾಕು. ಮಲ ಪರತಿ ಅದು ಯಾವ ಬಳೆ ಬೇಕು ಹಾಕ್ಸ್ಕೊಳ್ಳಿ. ಯಾವ ಬೇಕವ ನಿಮಗೆ? ನಂಗೆ ಈ ಬಳೆ ಬೇಕು, ಇವು ಚೆನ್ನಾಗವೆ. ಅಲ್ಲ ದಿಂಡಿನ ಬಳೆ ಹಾಕ್ಸ್ಕಪ್ಪ. ಅದು ಕೆಲಸ ಮಾಡಿದ್ರು ಹೊಡೆದೋಯ್ತವೆ, ಸೌದೆ ಮುರಿದ್ರು ಹೊಡೆದೋಯ್ತವೆ. ಬೇಡಕತ್ತೆ ದಿಂಡಿನ ಬಳೆ ಹಾಕ್ಸ್ಕೊ. ದಿಂಡಿನ ಬಳೆ ಹಾಕೊಂಡು ಕೈ ತುಂಬ ಬಳೆ ತೊಡ್ಕೊ, ಚೆನ್ನಾಗಿ ಕಾಣ್ತೀವಿ. ನಿನ್ನ ಬಳೆ ತೊಟ್ಟಿದ್ದಿಲ್ಲ ಅದ ನಂಗೆ. ನಮ್ಮ ಅವ್ನ ಮತ್ತೆ ಹೇಳ್ಬೇಡ, ನಮ್ಮ ಅವ್ವ ಎಂಟನ್ನ ಬಳೆ ತೊಟ್ಟದೆ. ನಂಗೆ ಇಲ್ಲಿ ಕಲರ್ ಬಳೆಗಳೆಲ್ಲ ಬೇಕು. ಅವ್ವ ನಿನ್ನಿಷ್ಟ, ನಿಮ್ಮ ಅವ್ವ ದಿಂಡಿನ ಬಳೆ ತೊಡು ಅಂತದೆ, ನೀನು ಈ ಕಲರ್ ಬಳೆ ಬೇಕು ಅಂತಿದ್ದಿ. ಮಧ್ಯದಲ್ಲಿ ನಾನೇನು ಮಾಡಾನೆ? ನಾನೇನು ಮಾಡೋಕ್ಕಾಗಿಲ್ಲ. ತಾಳು, ಇವಳಿಗೆ ತೊಟ್ಬಿಡ್ತೀನಿ. ನಿಮ್ಮ ಸೊಸೆಗೆ ಯಾವ ಥರ ಕೊಡೋಣ? ನಮ್ಮ ಸೊಸೆಗ ಅದು ಯಾವ ಕೇಳಿ ಅತ್ತೆ ಹೇಳ್ತಲ್ಲ, ಆ ಬಳೆನೇ ಕೊಡಿ ನನಗೆ. ಅತ್ತೆ ಮಾತಾ ಸೊಸೆ ಮೀರ್ತಾ ಇಲ್ಲ. ಅತ್ತೆ ಏನು ಹೇಳ್ತದೆ ಅದನ್ನೇ ಹಾಕಬೇಕು ಅಂತ ಅಂತವಳೆ. ಅದೇ ಮಗಳು ನೋಡಿ ಹೆಂಗೆ ಅಂದಳು, ಉಲ್ಟಾ ಪಲ್ಟ. ಈಗ ಆಗೆಲ್ಲವ ಸೊಸೆಯರು ಅತ್ತೆ ಮಾತು ಕೇಳ್ತಿತ್ತಿಲ್ಲ, ಮಕ್ಕಳು ಕೇಳೋರು. ಈಗೆಲ್ಲವ ಸೊಸೆಯರು ಅತ್ತೆ ಮಾತು ಕೇಳ್ತಾರೆ, ಮಕ್ಕಳು ಕೇಳೋಕ್ಕಿಲ್ಲ. ಉಲ್ಟಾ ಪಲ್ಟ ಅಂದರೆ ಅಂತಿಂತ ಉಲ್ಟಾ ಪಲ್ಟ ಅಲ್ಲ ಅಣ್ಣ. ಏನೋ ಅವಕ್ಕೆ ಯಾವ ಇಷ್ಟ ಬರ್ತದೆ ಅವು ಕೊಡೋಣ. ನೀನು ತೊಟ್ಕೊಳಕ್ಕಿಲ್ವವ? ಅಣ್ಣ ಮೊದಲು ಇವ್ರು ತೋಡೋಣ. ತೋಡ್ಬಿಟ್ಟು ಹಂಗೆ ಅಣ್ಣ ನಮ್ಮ ಮಾಲ ನಮ್ಮ ಪಾರ್ಟಿ ಸೈಜಲ್ಲೇ ನೋಡಿ ನಮ್ಮ ಇವರು ನಮ್ಮ ಹಣ್ಣು ಸೊಸೆಯರಿಗೆ ಬಳೆ ಬೇಕು ಅಣ್ಣ. ಅವ್ರಿಗೂ ಕೊಡು. ಆಮೇಲೆ ನಮ್ಮ ಮನೆ ಪಕ್ಕದವ್ರು 1 ಡಜನ್ ಬಳೆ ಬೇಕು. ಎಲ್ಲನೂ ಅಣ್ಣ ಇವ್ರಿಗೆ ಅಚ್ಚುಕಟ್ಟಾಗಿ ತೋಟ್ಬಿಡೋಣ. ಇಬ್ರಿಗೂ ತೋಟ್ಬಿಟ್ಟು ಇವರು ಆದಮೇಲೆ ನಾನು ತೋಟ್ಬಿಟ್ಟು ನಮ್ಮ ಹಣ್ಣಿನ ಸೊಸೆಯರಿಗೆ 2 ಡಜನ್ ಬಳೆ ಅಣ್ಣ. ಆಮೇಲೆ ಇನ್ನೊಬ್ರು ಪಕ್ಕದ ಮನೆಯವ್ರು ಅವ್ರೆ ಅಣ್ಣ, ಅವ್ರಿಗೆ 1 ಡಜನ್ ಬಳೆ ಅಣ್ಣ. 5 ಡಜನ ಕೊಟ್ಬಿಡೋಣ. ಇನ್ನು ನಮ್ಗಿನ್ನು ಮಿಕ್ತವ ನಮ್ಗೆ ತೋಡೋಣ. ಕಮ್ಮಿ ಮಾಡ್ಕೋಣ, ಮಾತ್ರ ರೈಟ್ ಜಾಸ್ತಿ ಮಾಡ್ಕೊಬಿಡೋಣ. ನನಗೆ ಮಾತ್ರ ದಿಂಡಿನ ಬಳೆಲ್ಲ ಹಾಕು. ಇವೆ ಇಕ್ಳು ಹಾಕ್ಸ್ಕೊಳಕಿಲ್ಲ ಅಂದರೆ ಬೇಡ. ಪಾರ್ತಿ ಬೇಕಾದ್ರೆ ಪಾರ್ತಿಗೆ ದಿಂಡು ಬಳೆಗೆ ತೋಡು. ಆ ಮಾಲಾದ ಯಾವ ತಗೊಂಡು ಸಿಗಿಸ್ಕೊಂಡೆ ಅವಳು ನನ್ನ ಮಾತು ಕೇಳಕ್ಕಿಲ್ಲ ಕತೆ. ಒಂದು 5 ಡಜನ್ ಬಳೆ ಚೆನ್ನಾಗಿರೋ ಕೊಟ್ಬಿಡೋಣ. ಪಾರ್ತಿ ತಗೊಳ್ಳಿ ಮತ್ಕಿರ್ಗೆ ಹಂಗೆಯಾ. ಹೊತ್ತಿಗೆ ಬಳೆನೆಗೆ ಕಾಸು ಕೊಟ್ಬಿಡ್ತೀನಿ. ಹೊತ್ತಿಗೆ ಯಾವಾಗ ತಗೊಬಂದ್ರು ಒಪ್ಪಕ್ಕಿಲ್ಲ, ಚಂದಿಲ್ಲ ಗಿಂದಿಲ್ಲ ಅಂತದೆ. ಓ ಅಲ್ಲ, ಒಂದು ಕೆಲಸ ಮಾಡಬೇಕಿತ್ತು ಕಣವ. ಅವ್ರನ್ನ ಇಲ್ಲಿಗೆ ಕರ್ಕೊಂಬಂದ್ಬಿಟ್ರೆ ಅದು ಯಾವ್ಯಾವ ನೋಡ್ಕೊಂಡು ಬೇಕಾದ್ರೆ ತಗೊಳ್ಳೋರು. ಬರೋಕಿಲ್ಲ ಕತೆ ತಗೋ ತೋಡ್ಬಿಡಿ ಇವ್ರಿಗೆ. ಗುಲಾಬಿ ಕಲರ್ ಕೋದಗತ್ತೆ ನಾಗಬೇಕು ನನಗೆ ಗುಲಾಬಿ ಕಲರ್ ಕೋದು. ಓಸತ್ತು ಗುಲಾಬಿ ಕಲರ್ಗೆ ತಗೊಂಡಿದ್ದೆ, ಹೆಚ್ಚು ಕಡೆಗಿರೋ ತಕವ್ವ. ಇಷ್ಟ್ರ ಮಟ್ಟ ಕಲರ್ ಅವಲ್ಲ. ನಿನ್ನ ಕೈಗೆ ಕೆಂಪನ ಕೈಗೆ ಓದ್ಕುವೆ. ನೆಸೆ ಕಲರು, ಹಸಿರು, ನೀಲಿಯ, ಆಮೇಲೆ ಹಸಿರು ಕಲರು, ಗಿಳಿ ಹೆಸ್ರವೆ, ಪಾತಿ ಹೆಸ್ರವೆ. ಅಷ್ಟು ನಾವು ಬಿಟ್ಬಿಟ್ಟು ಮಿಕ್ತಾವ್ ತಕೋ. ಪಾತಿ ನಿನ್ನ ಕೆಂಪನ ಕೈಗೆ ಹೊತ್ತಿಗೆ ಕಪ್ಪಾಗಿ ಚೆನ್ನಾಗವೆ ತಗೋಕಂದ್ರೆ ದಿಂಡಿನ ಬಳೆಗೆ ಇಡ್ಲಿಕ್ಕನತ್ತೆ. ಕೆಲಸ ಮಾಡಿದ್ರೆ ಹೊಡೆದೋಗ್ಬಿಡ್ತಾವೆ. ಅದಕ್ಕೆ ಸಾಕವ, ಹೊಡೆದ್ರು ಹೋಯ್ತಾವಂತೆ. ಮುತ್ತೈದೆ ಬೆಳೆಗವನ್ನೆಲ್ಲ ಅನ್ಕೊಂಡಾರ. ಹಂಗೆ ನಿಮ್ಮ ಮತ್ಕಿಗೆ ತಕವ ತಾರವ್ರಿಗೆ ಚೆನ್ನಾಗಿರವ. ತಾರನತ್ಕಿಗುವೆ ರತ್ನತ್ಕಿಗುವೆ ಯಾವ್ದಾರು ತಗೊಳಕೈತದೆ. ಉಪ್ಕೊಳಕಿಲ್ವಲ್ಲ, ನಾನು ತಗೊಂಡ್ರೆ ಗುಡವಾದಾಗೆ ದುಡ್ಡನ್ನೇ ಕೊಟ್ಬಿಡ್ತೀನಂತೆ. ಅಣ್ಣ ಈಗ ಮಾಲೂನ್ಗೆ ಗುಲಾಬಿ ಕಲರ್ನ 2 ಡಜನ್ ಕೊಡು. ಕೈಗೆ 2 ಡಜನ್ನ ತೊಟ್ಬಿಡೋಣ. ಪಾರ್ತಿಗೂ ತೋಡು. ಇನ್ನು ಮಿಕ್ತವ್ರಿಗೆ ದುಡ್ಡನ್ನೇ ಕೊಟ್ಬಿಡ್ತೀನಂತೆ. ಕೊಟ್ರಿ ಏನು ಚೆನ್ನಾಗಿರ್ತದವ. ಬಳೆ ಕೊಡು, ತೋಡಿಸ್ಬೇಕು. ದುಡ್ಡು ಕೊಟ್ರೆ ಖರ್ಚು ಮಾಡ್ಕೊಬಿಡ್ತಾರೆ. ಕೈ ತುಂಬ ಬಳೆ ತೊಟ್ಕೋಬೇಕು. ಅವ್ರು ಆಕಳ್ಳಿ ಬಿಡ್ಲಿ, ತಗ್ಸನ್ಕೆ ಬಿಚ್ಚೆ ಮಡಗ್ಬಿಡ್ಲಿ, ಅದು ತೊಂದರೆ ಇಲ್ಲ. ಆದರೆ ಬಳೆ ತೊಟ್ಕೊಂಡ್ರೆ ಚಂದ. ಯಾವ ಕಲರ್ ಬೇಕಪ್ಪ? ಗುಲಾಬಿ ಕಲರ್ದೇ ಬೇಕು. ನನಗೆ ಬಳೆನೇ ಬೇಡ, ಗುಲಾಬಿ ಕಲರ್ದೇ ಬೇಕು. ಯಾಕಂದ್ರೆ ನಾನು ಯಾವಾಗಲೂ ಗುಲಾಬಿ ಹಾಕತ್ತೀನಿ, ಗುಲಾಬಿ ಕಲರ್ ಬಳೆನೇ ಹಾಕತ್ತೀನಿ. ಓಹೋ,
ಎಲ್ಲಾರನ್ನೂ ನೋಡಿವ್ನಿ ಬಟ್ಟೆ ಕಲರ್ಗೆ ಮ್ಯಾಚ್ ಹಾಕೊಳ್ಳೋದು ನೋಡಿ ನೀನು ಗುಲಾಬಿ ಕಲರ್ಗೆ ಮ್ಯಾಚಿಂಗ್ ಬಳೆ ತೊಟ್ಕೊತಿದ್ದಿ ಬಿಡವ ನಿನ್ನ ಬುದ್ಧಿವಂತೆ ಕತೆ ಎತ್ತು ಬುದ್ಧಿವಂತೆ ನಾನು. ಸರಿಯವ್ವ ಹಬ್ಬದ ದಿನ ಇವತ್ತು ಬಳೆ ಹೊಡೆದಾಕ್ಬೇಡ್ದು ಮೆತ್ತು ಬಳೆ ಬಿಚ್ಚಿ ಮಾಡ್ಬಿಡು ಬಳೆ ತೋರಿಸ್ಕೊಡ್ತೀನಿ. ಹ್ಞೂ ಅಜ್ಜಿ, ಹಂಗೆ ಮಾಡ್ತೀನಿ. ನಂಗೆ ಎತ್ತೆತ್ತ ಬಳೆ ತೊಟ್ಕೊಡ್ಬೇಕು, ಗುಲಾಬಿ ಕಲರ್ ಅವ ನಂಗೆ ಗೊತ್ತಿತ್ತಲ್ಲ. ತುಪ್ಪದ ಗಿಟ್ಟ ಇರ್ತದೆ, ನಾನು ಎಲ್ಲಾರ್ಗೂ ತೊಗೊಂಡು ಬರ್ಬೇಕು. ಬಳೆ ತೊಟ್ಕೊಂಡು ಎಲ್ಲಾರ್ಗೂ ತೊಟ್ಕೊಂಡು ಇಲ್ಲಿಂದ ಅಂತ ಬಳೆ ತೊಟ್ಕೋಬೇಕು ನಾನು ಗೌಜಿ ಹಬ್ಬಕ್ಕೆ. ಕೊಟ್ಕೊಳ್ಳಿ ತಕವ ಒಂದೊಂದು ಕೈಗೆ ಎಷ್ಟೆಷ್ಟು ಹಾಕ್ಲಿ ನಿಮ್ಮ ಮಗಳು ಕೈ ತುಂಬ ಬಳೆ ಬೇಕು ಅಂತಾಳೆ. ಅಣ್ಣ 2 ಡಜನ್ ಹಾಕು, ಕತ್ತಿ ಹೇಳಿದ್ರೆ ಚೆನ್ನಾಗಿ ಕಾಣಕ್ಕಿಲ್ಲ ಕತೆ. ಸರಿ ಬಿಡವ ನೀವು ಎಷ್ಟು ಹೇಳ್ತಿದ್ದೀಯ ಅಷ್ಟು ಹಾಕೊಡ್ತೀನಿ. ಸುಮ್ ಕೂತ್ಕೊಂಬಲ್ಲ ಹಂಗ ಆಡ್ಬಿಡ್ದು. ಸಣ್ಣ ಹತ್ತಿದಿಲ್ಲ ನೀನು. ಸುಮ್ ತೋರ್ಸ್ಕೊ. ಈ ಕೈಗೂ ತೋಡ್ದ್ರೆ ಒಂದ್ ಕೈಗೆ ತೋಡ್ಬಿಟ್ಟು ಹೊಟ್ಟೋದಾರ. ಹೊಡೆದ ಬಿಡ್ತೀನಿ ನೋಡಿ ನಿನ್ಗೆ. ಸುಮ್ ಕೂತ್ಕವ ತೋಡ್ಕೊಡ್ತೀನಿ. ಮರ ಹಂಗ ಅಲ್ಲಾಡ್ಸ್ಬಿಡದೈತೆ ಸುಮ್ಕಿರು. ಪಾರ್ವತಿ ಬೋ ತೋಡ್ಸ್ಕೊ. ಎಂತ ಬೇಕವ ಪಾರ್ವತಿ ಒಳ್ಳೆ ಬಳೆ ತೋಡ್ಸ್ಕೊಂಡ್ಮೇಲೆ ಒಳ್ಳೆ ನೋಡು ಮಾರುಕೈಗೆ ಏನು ಚೆನ್ನಾಗಿ ಕಾಣ್ತೇವೆ ಅವ. ನೀನು ಇಂಚೆ ಬಳೆ ನೆಕ್ಸ್ಕೊಬಿಡವ, ಚೆನ್ನಾಗವೆ ಬಳೆಗಳು ಒಳ್ಳೆ. ಸುಮ್ಮನೆಯ ಅದೇ ಆತಿಗೆ ಮುತ್ಕಿರಂಗೆ ಹಾಕೊಂಡಿಯೇ ಹಸಿರು ತಗೊಬಿಡು, ನೀನು ಚೆನ್ನಾಗಿ ಕಾಣ್ತೀವಿ. ಸರಿ ಕಣತೆ ಅಂತಾನೆ ತಗೋತೀನಿ ಅತ್ತೆ. ಎಷ್ಟು ಚೆನ್ನಾಗಿ ಕಾಣ್ತದೆ ಪಾರ್ವತಿ. ಕಲರ್ ಓಸಿ ಚೆನ್ನಾಗಿ ಕಾಣ್ತಾ ಇಲ್ಲ ಕಣ್ ಪಾರ್ವತಿ, ಸಖತ್ತ ಕಾಣ್ತಾ ಕೂತದೆ. ಅಣ್ಣ ಚೆನ್ನಾಗಿ ಬಳೆ ತೋಡ್ತೆ, ಅದಕ್ಕೆ ನಾನು ನೀನೇ ಬಾ ಅನ್ನೋದು ನೋಡು ಏನು ಚೆನ್ನಾಗಿ ಕಾಣ್ತಾ. ವಾ ನೀನು ತೋರ್ಸ್ಕೊಬಿಡು ಬಾ, ನನಗೂ ಗೊತ್ತಾಯ್ತದೆ. ಸಖತ್ತ ಕಾಣಿಸ್ತಾರೆ ಬಿಡು, ಮುಖ ನೋಡಿದ್ರು ಬಳೆಗೆ ಎಲ್ಲ ಸೂಪರಾಗಿ ಕಾಣ್ತಾವ್ರೆ. ತೋಟ್ಬಿಡ್ತೀನಿ. ನನಗೂ ಯಾಕೆ ಕಣ ಜಿಂಡನ ಬಳೆ ಬೇಡ ಕಣ. ಇವ ಇಟ್ಲಾಕವಲ್ಲ ಹಂಗೆ ಒಂದು ಒಳ್ಳೆ ಕಲರಲ್ಲಿ ತೋಟ್ಬಿಡೋಣ. ಯಾವ್ದು ಬೇಕು ನೋಡವ, ನಿಂಗೆ ಯಾವ್ದು ಇಷ್ಟ ಬರ್ತದೆ ನಾ ಕೊಡ್ತೀನಿ. ಗೋಡೆ ಬಣ್ಣದ ಕಲರ್ ಹಾಕೊಡೋಣ. ವಾ ಸಖತ್ತಾಗದೆ ಕಣವ ಸಖತ್ತ. ಆಕಾಶ ಕಲರ್ ತೋಡ್ಸ್ಕೊ ಚೆನ್ನಾಗಿ ಕಾಣ್ತದೆ. ಅವ ಬೇಡ ಸುಮ್ಕಿರು. ನನ್ನ ಬಟ್ಟವಂಗೆ ಬಳೆನು ಹಂಗೆ ಅಂತ ಹಂಗೆ ಹಾಕ್ಸ್ಕೊಳ್ಳೋಣ. ಇರೋ ಸೀರೆಗಳೆಲ್ಲವ ಬರೀ ಇಂಚಿಂಚೇನೆ ತಕೊಂಡು ಬರೀ ಇಂಚೇವನೆ ಹೊಲ್ಸ್ಕೊಂಡು ಗುಡಿ ಹಾಕೊಂಡೇನಿ. ಅದೇ ಯಾವ್ದು ಬೇಡಿ ಗೋಡೆ ಬಣ್ಣದ ಕಲರ್ ಚೆನ್ನಾಗಿ ತಕೊಳ್ಳಿ. ಹಂಗವ ಸಾಕವ ಬಳೆ. ಅಡ ಎಷ್ಟೈತಣ? ವಾ ಇವು ಮಾತ್ರ ಕಮ್ಮಿ ಕೇಳ್ಬೇಡ, ನಾನು ಏನೋ ಬೇರೆಯವ್ರಿಗಾದ್ರೆ ಇನ್ನೂ ಜಾಸ್ತಿ ಹೇಳೋನು. ಇದು 50 ರೂಪಾಯಿ ಡಜನ್ಗೆ ಹಾಕೊಳ್ಳಿ. ನಿಮ್ಮಿಬ್ಬರಿಂದ 6 ಡಜನು 50 ರೂಪಾಯಿನಾಗ 300 ರೂಪಾಯಿ ಆಯ್ತು. ಅವ ಕಮ್ಮಿ ಮಾಡ್ಕೋಣ. ಕಮ್ಮಿ ಕೇಳೋಕ್ಕೆ ಬರ್ಬೇಡ ಕಣವ ನೀನು. ಬಳೆ ನೋಡು, ಕ್ವಾಲಿಟಿ ನೋಡು, ಡಿಸೈನ್ ನೋಡು, ಕಲರ್ ನೋಡು ಹೆಂಗಿದವು. ಹಂಗೆ ಇದು ಮಾಡ್ಬಿಡ್ತಾನೆ ಬಳೆ ಓಡಾಡ್ಬಿಡ್ದು ಕಣ್ರವ. ಬಿಡೋಣ ಸರಿ. 300 ರೂಪಾಯಿ ತಗೊಬರ್ತೀನಿ. ಮುಂದುವರಿಯುವುದು ನೋದಪ್ಪ. ಎಲ್ಲರೂ ನೋಡಿದ್ರಾ? ಎಲ್ಲ ಮನೆಯಲ್ಲಿ ಬಗರಯ್ಯ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ಬಳೆ ತೋತದ್ದು ಒಚ್ಚಿತೆ. ನಂಗೆ ತೋತ್ಕೊಂಡಿಲ್ಲ, ತುಪ್ಪದ ಕಂತವ್ನಿ ನಾನಂತೂ. ಆಮೇಲೆ ನಮ್ಮ ಪಾದತಿ ನಾನು ನಮ್ಮ ಅವ್ವ ಎಲ್ಲ ತೋತ್ಕೊಂಡ್ರು ಕಣ್ಣಪ್ಪ. ನಿಮ್ಗೂ ಬಳೆ ಒಂದು ಅದೇನೆ ಅದನ್ನು ಕೊತ್ಕೊಳ್ಸ್ಬಿಡ್ತೀನಿ ಕಂದ್ರಪ್ಪ. ಹಂಗೆಯ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾಕೆ ತಪ್ಪೆ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪೆ ಮಾಡ್ಕೊಂಡು ಅಲ್ಲೇ ಕೊಂಡ್ಗೂ ಅಲ್ಲೇ ತೂಗು ತಪತ್ ಮಾಡಿ. ಎಲ್ಲಾದ್ರೂ ಗೌರಿ ಹಬ್ಬದ ಗಣೇಶ ಹಬ್ಬದ ತುಬಾತೆಗಳು ಎಲ್ಲಾದ್ರೂ ಆರೋಗ್ಯ ಆಯ್ತು ತುಕ ತಂತೋತ ನೆಮ್ಮದಿ ಕೊತ್ತಿ ಕುತ್ಕುತಿಯಾಗಿ ಎಲ್ಲಾದ್ರೂ ಬಾಲತ ಮಾಡ್ಕೊಂಡು ನೆಮ್ಮದಿ ಆಗೋಗಿ ಆಮೇಲೆ ನಮಗೂ ಆಟವಾದ ಮಾಡಿ. ಧನ್ಯವಾದಗಳು ಕಂದಪ್ಪ.